ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಹಳ್ಳಿಯ ಸೈಯಸ್ ಜಿ ಬಿ. ಇವತ್ತಿನ ವಿಡಿಯೋ ಶುರು ಮಾಡ್ತಿರೋದು ಬಂದು ರಾತ್ರಿ 7:10. ಇವತ್ತಿನ ವಿಡಿಯೋ ಇಷ್ಟೊತ್ತಲ್ಲಿ ಯಾಕಪ್ಪ ಶುರು ಮಾಡ್ತಾ ಇರೋದಂದ್ರೆ, ಇವತ್ತು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಲಕ್ಷ ದೀಪೋತ್ಸವ ಅಂದರೆ ಕಾರ್ತಿಕ ನೋಡಕ್ಕೆ ಹೋಗ್ತಾ ಇದೀವಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಈಗ ಸೀದಾ ಕೊಟ್ಟೂರಿಗೆ ಹೋಗಿ ಸಿಗೋಣ ಬನ್ನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವನೇ ರಂಗಣ್ಣ, ನಮ್ಮ ಮನೆ ಹತ್ರ ಬಂದ್ರು. ನೀನು ರೆಡಿನೇ ಇವನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾವು ಸೀದಾ ಹೋಗ್ತಿರೋದೆ ಕೊಟ್ಟೂರು ಕಡೆ. ಅವನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾವು ಬಂದೆ ಸೀದಾ ಕೊಟ್ಟೂರಲ್ಲಿರೋ ಶರತ್ತರ ಅಕ್ಕವ್ರ ಮನೆ ಹತ್ರ. ಅವ್ರ ಅಕ್ಕವ್ರ ಮನೆ ಹತ್ರ ಬಂದ್ರು. ಅವರು ಹೋಗಿ ಬಾಳೆಹಣ್ಣು ತಗೊಂಬರ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಹೋಗ್ತಾ ಇರೋದೆ ಬಾಳೆಹಣ್ಣು ತರೋಕೆ. ಅಲ್ಲಿಂದ ನಾವು ಬಂದಿದ್ದೆ ಸೀದಾ ಬಾಳೆಹಣ್ಣಿರೋ ಅಂಗಡಿ ಹತ್ರ. ಅಲ್ಲಿ ಬಂದು ಎಲ್ಲ ಬಾಳೆಹಣ್ಣೆಲ್ಲ ತಗೊಂಡು ಈಗ ನಾವೆಲ್ಲ ಹೋಗ್ತಾ ಇದೀವಿ ಅವ್ರ ಅಕ್ಕವ್ರ ಮನೆ ಹತ್ರ. ಅವ್ರ ಅಕ್ಕವ್ರ ಮನೆ ಹತ್ರ ಕೊಟ್ಟು ಈಗ ಸೀದಾ ಕೊಟ್ರಾಯನ ಗುಡಿ ಹತ್ರ ಹೋಗಿ ಸಿಗೋಣ ಬನ್ನಿ. ಅವನ್ನೆಲ್ಲ ಕೊಟ್ಕೊಂಡು ನಾವು ಹೋಗ್ತಾ ಇರೋದೇ ಕೊಟ್ರೇಶ್ವರನ ಮಠದ ಹತ್ರ. ನಾವೀಗ ಕೊಟ್ರೇಶ್ವರನ ಮಠದ ಹತ್ರ ಬಂದ್ವಿ. ಇಲ್ಲಿ ನೋಡಿದ್ರೆ ಭಾಳ ಜನ ಇದ್ರು. ಅವ್ರ ಜನನೆಲ್ಲ ತೆಗೆಸ್ಕೊಂಡು ನಾವು ಸೀದಾ ಹೋಗಿ ಕೊಟ್ರಾಯನ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಬಂದಿದ್ದೆ ಸೀದಾ ಕೊಟ್ರಾಯನ ಮಠದ ಮುಂದೆ ಕಾರ್ತಿಕ ಹಚ್ಚಿರೋ ಜಾಗದ ಹತ್ರನೇ. ಇಲ್ಲಿ ನೋಡ್ಬೋದು ಟಿವಿಯಲ್ಲಿ ಕೊಟ್ರೇಶ್ವರನ ದರ್ಶನ ಇಲ್ಲೇ ಆಗ್ತಾ ಇದೆ. ಕೊಟ್ರೇಶ್ವರನ ದರ್ಶನ ಮಾಡೋಕ್ಕಾಗಲ್ಲ, ಫುಲ್ ಜನ ಭಾಳ ಇದ್ದಾರೆ. ಅದಕ್ಕೆ ಇಲ್ಲೇ ಕೊಟ್ರಾಯನ ನೋಡ್ಕೊಂಡು ಈಗ ನಾವು ಕಾರ್ತಿಕನ ನೋಡ್ಕೊಂಡು ಇಲ್ಲಿ ನಿಂತಿರೋ ಬೆಳ್ಳಿ ತೇರನ್ನ ನೋಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಇದೇ ಕೊಟ್ರಾಯನ ಮಠದ ಲೈಟಿಂಗ್ಸು, ಇದೇ ಕೊಟ್ರಾಯನ ಬೆಳ್ಳಿ ತೇರು. ಇದು ರಾತ್ರಿ ಕರೆಕ್ಟ್ 12 ಗಂಟೆಗೆ ಎಳೆಯುತ್ತಂತೆ. ರಾತ್ರಿ 12 ಗಂಟೆಗೆ ಎಳಿಬೇಕಾದ್ರೆ ಸೀದಾ ಬೆಳ್ಳಿ ತೇರನ್ನ ತೋರಿಸ್ತೀನಿ. ಇದೇ ಅಗ್ನಿಕೊಂಡ. ಅಲ್ಲಿಂದ ದೇವ್ರನ್ನೆಲ್ಲ ದರ್ಶನ ಮಾಡ್ಕೊಂಡು ಅಗ್ನಿಕೊಂಡ ಎಲ್ಲ ನೋಡ್ಕೊಂಡು ಬೆಳ್ಳಿ ತೇರೆಲ್ಲ ನೋಡ್ಕೊಂಡು ನಾವು ಬಂದಿದ್ದೆ ಈಗ ಎಣ್ಣೆ ಹಾಕೋಕೆ. ನಾವು ಇವತ್ತು ಎಣ್ಣೆ ಹಾಕ್ತೀವಿ. ನಾವು ಎಣ್ಣೆ ಹಾಕ್ತಾ ಇರೋದು ದೀಪಕ್ಕೆ. ನೋಡ್ಬೋದು ಇಲ್ಲಿ ದೀಪ ಹಚ್ಚಿರೋ ಎಣ್ಣೆ ಪ್ಯಾಕೆಟ್ಗಳನ್ನೆಲ್ಲ ಇಲ್ಲೇ ಹಾಕಿದ್ದಾರೆ. ಡಸ್ಟ್ಬಿನ್ ಇಲ್ಲೇ ಪಕ್ಕದಲ್ಲೇ ಇದ್ರು ಎಲ್ಲ ಎಣ್ಣೆ ಪ್ಯಾಕೆಟ್ಗಳನ್ನ ಅಲ್ಲೇ ಬಿಸಿ ಹಾಕಿದ್ದಾರೆ. ಇದು ನಮ್ಮ ದೇಶ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅಲ್ಲಿಂದ ನಾವು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಸೀದಾ ಬಂದಿದ್ದೆ ಕೊಟ್ಟೂರು ಬಸ್ ಸ್ಟ್ಯಾಂಡ್ ಹತ್ರ. ಇದೆ ನೋಡಿ ಕೊಟ್ಟೂರು ಬಸ್ ಸ್ಟ್ಯಾಂಡ್. ಆಯ್ತು, ಆಮೇಲೆ ಇವನ್ ಕರ್ಕೊಂಡು ನಾವು ಹೋಗ್ತಾ ಇರೋದೇ ರೈಲ್ವೆ ಸ್ಟೇಷನ್ಗೆ. ಇವನ್ನ ಕರ್ಕೊಂಡು ಯಾಕಪ್ಪ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ ಅಂದರೆ, ಇವನು ಈಗ ಬೆಂಗಳೂರಿಗೆ ಹೋಗ್ತಿದ್ದಾನೆ. ಅಲ್ಲಿಂದ ನಾವು ಸೀದಾ ಬಂದಿದ್ದೆ ಕೊಟ್ಟೂರಲ್ಲಿರೋ ರೈಲ್ವೆ ಸ್ಟೇಷನ್ ಹತ್ರ. ಈಗ ಕೊಟ್ಟೂರಲ್ಲಿ ಇವನ್ನ ರೈಲ್ಗೆ ಹಚ್ಚಿಬಿಟ್ಟು ಮತ್ತೆ ವಾಪಸ್ ನಾವು ಹೋಗ್ಬೇಕು ಕೊಟ್ರಾಯನ ಕಾರ್ತಿಕ ನೋಡೋಕೆ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇವನು ಪ್ರಶಾಂತ ಅಂತ. ಇವನ್ ಬಿಡೋಕೆ ನಾವೀಗ ಬಂದಿರೋದು. ಸತತವಾಗಿ 1 ತಾಸು ಕಾದ ನಂತರ ಆಮೇಲೆ ಟ್ರೈನ್ ಬಂತು. ಈಗ ಅವ್ನು ಟ್ರೈನಿಗೆ ಕಳಿಸಿ ಹೋಗ್ಬೇಕು ನಾವು. ಈ 1 ತಾಸು ಚಳಿ ಅಂತೂ ಭಾಳ ಇತ್ತು ಇಲ್ಲಿ. ಯಾಕಪ್ಪ ಅಂದರೆ ಅಲ್ಲಿ ಇಷ್ಟೊತ್ತನ ಕಾರ್ತಿಕದ ಹತ್ರ ಬೆಚ್ಚಗಿದ್ವಿ. ಇಲ್ಲಿ ಬಂದು ಥಂಡಿಯಲ್ಲಿ ಭಾಳ ಚಳಿ ಅನುಭವಿಸಿ ಮತ್ತೆ ಕಾರ್ತಿಕದ ಹತ್ರ ಹೋಗ್ಬೇಕು. ಟ್ರೈನ್ ಎಲ್ಲ ಬಂತು. ಈಗ ಸೀದಾ ಅವನ್ನ ಕಳಿಸಿ ಆಮೇಲೆ ನಿಮಗೆ ಸಿಗ್ತೀನಿ. ಒಂಬತ್ತು ಮುಕ್ಕಾಲ್ಗಿರೋ ಟ್ರೈನ್ ಬಂದಿದ್ದು 10:26ಕ್ಕೆ. ಅದಕ್ಕೆ 3/4 ಗಂಟೆ ವೇಟ್ ಮಾಡಿದ್ವಿ. ಈಗ ಟ್ರೈನ್ ಹೋಗ್ತದೆ. ಟ್ರೈನ್ ಹೋಗಿಂದ ಸೀದಾ ನಾವು ಕೊಟ್ಟೂರು ಮಠದ ಕಡೆ ಹೋಗ್ತೀವಿ. ಅಲ್ಲಿಂದ ನಾವು ಬಂದೆ ಸೀದಾ ಕೊಟ್ಟೂರೇಶ್ವರ ಮಹಾದ್ವಾರ ಹತ್ತಿರ. ಅಲ್ಲಿಂದ ಸೀದಾ ನಾವು ಬಂದೆ ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ. ಅಗ್ನಿಕೊಂಡ, ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ, ಬೆಳ್ಳಿ ರಥ ಎಲ್ಲ ಕಾಣಂಗೆ ನಿಂತ್ಕೊಂಡು ಈಗ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಈಗ ಸೀದಾ ಬೆಳ್ಳಿ ರಥ ಎಳಿಬೇಕಾದ್ರೆ ವಿಡಿಯೋ ಮುಂದುವರಿಸ್ತೀನಿ. ನೋಡ್ಬೋದು ಇಲ್ಲೇ ಅಗ್ನಿಕೊಂಡ ಇದೆ. ಇಲ್ಲೇ ನಿಂತ್ಕೊಂಡಿರೋದು ನಾವು ಎಲ್ಲ ಕಾಣಂಗೆ ಕ್ಲೀನಾಗೆ.
ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ. ಈಗ ರಾತ್ರಿ ಸಮಯ 11 ಗಂಟೆ. ಈಗ ಸೀದಾ ದೇವಸ್ಥಾನದ ಹತ್ರ ಎಳ್ಕೊಂಡ್ ಬರ್ತಾ ಇದಾರೆ ಬೆಳ್ಳಿತೇರ್ನ. ಸರ್ವರನು ಸಲಹುವ ಶಿವನಾಗಿಹನು ವರ ಕೊಟ್ಟು ಹರಸುತ್ತಲಿ ಕೊಟ್ಟೂರ ಪುರದಲ್ಲಿ ಕೊಟ್ಟೂರ ಬಸವೇಶ ನೆಲೆಸ್ಯಾನ ಶಿವರೂಪಿಯಾಗಿ ಬಂದ ಕೊಟ್ಟೂರೇಶ ಸಿರಿ ಕೊಟ್ಟೂರೇಶ್ವರ ಬೆಳ್ಳಿ ರಥಕ್ಕೆ ಮತ್ತೊಂದು ಹೂವಿನಾರ ಬಂತು. ಈಗ ನೋಡ್ತಾ ಇರ್ಬೋದು ನೀವು, ಕೊಟ್ಟೂರೇಶ್ವರ ಸ್ವಾಮಿ ಈಗ ಹೊರಗಡೆ ಬರ್ತಾ ಇದೆ ಬೆಳ್ಳಿ ರಥಕ್ಕೆ ಏರೋಕೆ. ಈಗ ನೋಡ್ತಾ ಇರ್ಬೋದು ಕೊಟ್ಟೂರೇಶ್ವರ ಸ್ವಾಮಿ ಬೆಳ್ಳಿ ರಥಕ್ಕೆ ಏರ್ತಾ ಇದೆ, ಬರ್ತಾ ಇದೆ ಅಲ್ಲಿ. ಈಗ ರಾತ್ರಿ ಸಮಯ 12 ಗಂಟೆ. ಈಗ ನೋಡ್ಬೋದು ಕರೆಕ್ಟ್ 12 ಗಂಟೆಗೆ ಬೆಳ್ಳಿ ತೇರ ಎಳೆಯಿತು. ಬೆಳ್ಳಿ ತೇರೆಲ್ಲ ಎಳೆದಿಂದ ನಾವು ಈಗ ಬೆಳ್ಳಿ ತೇರು ಎಳೆದನ್ನೆಲ್ಲ ಕ್ಲೀನ್ ನೋಡ್ಕೊಂಡು Close my eyes and talk to God. Peace in my head, I'm singing this song and it goes like ಅಲ್ಲಿಂದ 12 ಗಂಟೆಗೆ ತೇರು ಗೀರೆಲ್ಲ ಎಳೆದಿಂದ ಬೆಳಿತಾರೆ. ನಾವು ಈಗ ಬಂದಿದ್ದು ಸೀದಾ ಶರತ್ತರ ಅಕ್ಕರ ಮನೆ ಹತ್ರ. ಟೈಮ್ ನೋಡ್ಬೋದು 12:15 ಆಗೈತೆ. ಈಗ ಶರತ್ ಊಟ ಮಾಡ್ತಾ ಇದ್ದಾನೆ ನೋಡ್ಬೋದು, ಕರೆಕ್ಟ್ 12:15. ಈಗ ಊಟ ಗೀಟ ಮಾಡಿಕೊಂಡು ಒಂದು ಊಟ ಮುಗಿದು ನಾವು ಈಗ ಊರ ಕಡೆ ಹೋಗ್ತೀವಿ. ಈಗ ಟೈಮ್ ನೋಡ್ಬೋದು 12:15 ಆಗೈತೆ. 12 ಗಂಟೆ ತೇರು ಮುಗಿಸ್ಕೊಂಡು ಈಗ ಶರತ್ತರ್ದು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋ ಅಷ್ಟೊತ್ತಿಗೆ 12:15. ಸೀದಾ ಮನೆಗೆ ಹೋಗ್ತಾ ಸಿಗೋಣ. ಅಲ್ಲಿಂದ ನೋಡ್ಬೋದು ರೋಡು ಸರಿ ಇಲ್ಲ. ಈ ಕತ್ಲಲ್ಲಿ ರೋಡಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ಎಷ್ಟು ಟೈಮ್ ಆಯ್ತು ಅಂತ 1 ಗಂಟೆ ಇಲ್ಲೇ ಆಯಿತು. ಇನ್ನು ಅರ್ಧ ದಾರಿಯಲ್ಲಿ ಇದೀವಿ ನಾವು. ಸೀದಾ ಕೆಟ್ಟೋಗಿರೋ ರೋಡಲ್ಲಿ ಹೋಗ್ತಾ ಮನೆಗೆ ಹೋಗಿ ಸಿಗೋಣ ಬನ್ನಿ. ಅಲ್ಲಿಂದ ಸೀದಾ ಮನೆಗೆ ಬರೋ ಅಷ್ಟೊತ್ತಿಗೆ 1:20 ಆಗಿತ್ತು. ಸೀದಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. खत्म. बाय बाय, टाटा, गुड बाय, गया.